ಬೆಳಗಾವಿಯಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರುವುದನ್ನು ಖಂಡಿಸಿ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ಗುರುವಾರ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಂಘದ ತಾಲೂಕು ಅಧ್ಯಕ್ಷರಾದ ಆರ್.ಜಿ. ಜಯಕುಮಾರ್ ಅವರು ಮಾತನಾಡಿ, ಸಂವಿಧಾನಿಕವಾಗಿ ಕಾನೂನು ಚೌಕಟ್ಟಿನಲ್ಲಿ ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡಬೇಕು, ಲಾಠಿ ಚಾರ್ಜ್ ಮಾಡಿರುವ ಅಧಿಕಾರಿಗಳನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ಬಂಧಿಸಿರುವ ಹೋರಾಟಗಾರರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ಹೋರಾಟದಲ್ಲಿ ಸಂಘದ ತಾಲೂಕು ಗೌರವಾಧ್ಯಕ್ಷರಾದ ಚಂದ್ರಶೇಖರ್ ಗೌಡ ಮಾತನಾಡಿ, ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡಬೇಕು, ಲಾಠಿ ಚಾರ್ಜ್ ಮಾಡಿರುವ ಅಧಿಕಾರಿಗಳನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು, ಬೆಳಗಾವಿಯಲ್ಲಿ ಬಂಧಿಸಿರುವ ಪಂಚಮಸಾಲಿ ಸಮಾಜದ ಹೋರಾಟಗಾರರನ್ನು ಕೂಡಲೇ ಷರತ್ತು ರಹಿತವಾಗಿ ಬಿಡುಗಡೆಗೊಳಿಸಬೇಕು, ವೀರಶೈವ ಲಿಂಗಾಯತ ಸಮಾಜವನ್ನು ಕೇಂದ್ರದಲ್ಲಿ OBC ಸೇರಿಸುವಂತೆ ಶಿಫಾರಸು ಮಾಡಬೇಕು, ನಮ್ಮ ಸಮಾಜವನ್ನು ಕೆಣಕಿದರೆ ನಾವು ಸುಮ್ಮನಿರುವುದಿಲ್ಲ, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ. ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ. ಜೈ ಪಂಚಮಸಾಲಿ ಜೈ ಪಂಚಮಸಾಲಿ ಜೈ ಪಂಚಮಸಾಲಿ ಜೈ ಪಂಚಮಸಾಲಿ ಜೈ ಪಂಚಮಸಾಲಿ. ಪಂಚಮಸಾಲಿ ಸಮಾಜ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸುವುದು ಮತ್ತೆ ಈ ಘಟನೆಯನ್ನ ಖಂಡಿಸತಕ್ಕಂಥ ವಿಚಾರವಾಗಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತಹ ಸಂಬಂಧವಾಗಿ ಸರ್ಕಾರದ ಗಮನಕ್ಕೆ ಈ ಒಂದು ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಬಲಿಷ್ಠ ಸಮಾಜ ನಮ್ದಾಗಿದೆ. ಹಾಗಾಗಿ ಏನು ಶಾಂತಿಯುತವಾಗಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ವಿಧಾನಸಭೆ ಅಧಿವೇಶನಕ್ಕೆ ಮುತ್ತಿಗೆಯನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಪ್ರತಿಮೆ ಬಳಿ ನಾವು ಹೋಗಿ ಶಾಂತಿಯುತವಾಗಿ ಧರಣಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೊಂದೇ ಆಗಿ ಮೊದಲು ಟ್ರಾಕ್ಟರ್ನ ಮುಖಾಂತರವಾಗಿ ನಾವು ಹೋಗ್ತೀವಿ ಅಂತ ಅದನ್ನು ತಡೆ ಹಿಡಿದ್ರು. ಸಾಗರೋಪಾದಿಯಲ್ಲಿ ಜನರನ್ನ ಕರೆದುಕೊಂಡು ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ನಮ್ಮ ಸಮಾಜದ ಮಹಿಳೆಯಾಗಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ ಮುಂದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾವಿರಾರು ಜನರು ಮೂಲೆ ಮೂಲೆಗಳಿಂದ ಬರ್ತಕ್ಕಂಥ ಒಂದು ಇದನ್ನು ನೋಡಿ ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರ ನಮ್ಮ ಸಮಾಜದ ಮೇಲೆ ದೌರ್ಜನ್ಯವನ್ನು ಎಸಗಿದೆ. ಏನು ಈ ದೌರ್ಜನ್ಯ ಎಸಗಿರ್ತಕ್ಕಂಥ ಅಧಿಕಾರಿಗಳಿದ್ದಾರೆ, ಅವರನ್ನ ತಕ್ಷಣದಲ್ಲಿ ಅವರನ್ನ ಅಮಾನತುಗೊಳಿಸಬೇಕು. ತದನಂತರದಲ್ಲಿ ನಮ್ಮ ಏನು ಪಂಚಮಸಾಲಿ ಸಮಾಜವನ್ನ 2Aಕ್ಕೆ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಏನು ಮೋಸ ಮಾಡ್ತಾ ಬಂದಿದ್ದಾರೆ, ಅವ್ರಿಗೆ ತಕ್ಕ ಶಾಸ್ತಿಯನ್ನ ನಾವು ಕೊಡಬೇಕಾಗ್ತದೆ. ಅದಾದ ನಂತರ ಏನು ಹೀಗೆ ತಮ್ಮ ಗುಂಡಾವರ್ತನೆಯನ್ನ ಸರ್ಕಾರಗಳು ಮುಂದುವರಿಸಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಬರುವಂತಹ ಚುನಾವಣೆಯಲ್ಲಿ ಬಲಿಷ್ಠ ಪಂಚಮಸಾಲಿ ಸಮಾಜ ಕೇವಲ ಒಂದು ಕಡೆ ಮಾಡಿದಂತಂದ್ರೆ ಈ ಸರ್ಕಾರವನ್ನ ಬಿಡಿಸುವಂತಹ ಶಕ್ತಿಯೂ ಇದೆ, ಹಾಗೆ ಅಧಿಕಾರಕ್ಕೆ ತರುವಂತಹ ಎರಡೂ ಶಕ್ತಿ ನಮ್ಮ ಪಂಚಮಸಾಲಿ ಸಮಾಜಕ್ಕಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಹಾಗಾಗಿ ಮೌನ ಒಡೆದ್ರೆ ಎಪ್ಪುಗಟ್ಟಿದ ಮೌನ ಒಡೆದ್ರೆ ಏನಾಗುತ್ತೆ ಅನ್ನುವಂಥದ್ದು ಇತಿಹಾಸ ಈಗಾಗಲೇ ಸಾಕಷ್ಟು ಬಾರಿ ನಾವು ರುಜುವಾತ್ ಮಾಡಿ ತೋರಿಸಿದೀವಿ. ಅದಕ್ಕೆ ಕಾರಣನೇ ಇಂದಿನ ಸರ್ಕಾರ, ಬಿಜೆಪಿ ಸರ್ಕಾರ ಮನೆಗೆ ಹೋಗಿದ್ದಂತ ಕಾರಣ ಏನು ಅನ್ನೋದು ನಿಮ್ಮ ಅಂಕಿಅಂಶಗಳನ್ನ ನೋಡಿ ತಿಳ್ಕೋಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಈಗೇನು ಬೆಳಗಾವಿಯಲ್ಲಿ ಸಂವಿಧಾನಾತ್ಮಕವಾಗಿ ಶಾಂತಿಯುತವಾಗಿ ಸರ್ಕಾರದ ಬದ್ಧತೆಯಲ್ಲಿ ಸರ್ಕಾರದ ನಿಯಮಾವಳಿ ಅಡಿಯಲ್ಲಿ ನಾವೇನು ಹೋರಾಟ ಮಾಡ್ತಿದ್ವೋ ಅಂತ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಈ ಸರ್ಕಾರದವ್ರು ನೀವು ಮಾಡಿದಿರಾ. ಇದಕ್ಕೆ ಬಹುದೊಡ್ಡ ಧಿಕ್ಕಾರ ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದಿಂದ ಇರುತ್ತೆ ಅನ್ನುವಂತ ಮಾತನ್ನ ಈ ಸಭೆಯಲ್ಲಿ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಆ ಹೋರಾಟ ಮಾಡಿದಂತ ಏನು ಹೋರಾಟಗಾರರ ಮೇಲೆ ನೀವು ಕೇಸನ್ನ ದಾಖಲೆ ಮಾಡಿದಿರೋ ಆ ಇಡೀ ಹೋರಾಟಗಾರರನ್ನ ತತ್ಕ್ಷಣದಿಂದ ಬೇಷರತ್ತಾಗಿ ಯಾವುದೇ ಷರತ್ತುಗಳಿಲ್ಲದೆ ಅವ್ರನ್ನೆಲ್ಲರನ್ನು ನೀವು ಬಿಡುಗಡೆಗೊಳಿಸಬೇಕು. ಅದರ ಜೊತೆಗೆ ನಮ್ಮನ್ನ ಇನ್ನು 2Aಗೆ ತತ್ಕ್ಷಣದಿಂದ ಯಾವುದೇ ಒಂದು ಸಮಯವನ್ನ ವಿಳಂಬ ಮಾಡದೆ ಈಗ ಬೆಳಗಾವಿಯಲ್ಲಿ ಏನು ಅಧಿವೇಶನದಲ್ಲಿ ನಡೀತಾ ಇದೆಯೋ ಅದೇ ಅಧಿವೇಶನದಲ್ಲಿ ನೀವು 2Aಗೆ ಸೇರಿಸುವಂತಹ ಒಂದು ಮನವಿಯನ್ನ ಪರಿಗಣಿಸಿ ತತ್ಕ್ಷಣದಿಂದ ಅಧಿವೇಶನದಲ್ಲಿ ಮಂಡನೆ ಮಾಡಬೇಕು. ಜೊತೆಗೆ ವೀರಶೈವ ಲಿಂಗಾಯತ ಸಮುದಾಯವನ್ನ OBCಗೆ ಸೇರಿಸಿ ಸಾಕಷ್ಟು ರೈತರು, ನಮ್ಮ ಇಡೀ ಜೀವನವೇ ರೈತಾಪಿ ಜನದಿಂದ ಬಂದಿರುವಂತ ಸಮಾಜ ನಮ್ದು, ಅಂತಹ ರೈತರನ್ನ ಅಭಿವೃದ್ಧಿಪಡಿಸುವಂತ ಕೆಲಸ ಸರ್ಕಾರಗಳು ಈಗಲಾದ್ರೂ ಕಣ್ಣು ಎಚ್ಚೆತ್ತುಕೊಂಡು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಸ್ತಾ ಇದೀವಿ. ಇನ್ನು ಮುಂದೆ ಏನಾದ್ರೂ ಅವರು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ 14ನೇ ತಾರೀಕು ರಾಜ್ಯ ಮಟ್ಟದ ಸಭೆ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಆ ಚಿತ್ರದುರ್ಗದಲ್ಲಿ ನಾವೆಲ್ಲರೂ ಸೇರಿ ಒಂದು ಒಕ್ಕೂರ ನಿರ್ಣಯವನ್ನ ತೆಗೆದುಕೊಳ್ತೀವಿ. ಮುಂದಿನ ದಿನಗಳಲ್ಲಿ ನೀವು ಊಹಿಸದೇ ಸಾಧ್ಯವಾಗದಂತ ಹೋರಾಟವನ್ನ ನಿಮ್ಮ ಕಣ್ಣು ಮುಂದೆ ನೀವು ನೋಡ್ಬೇಕಾಗತ್ತೆ. ಅಂತ ಒಂದು ಅವಕಾಶಗಳಿಗೆ ನೀವು ಎಡೆ ಮಾಡಿಕೊಡದೆ
ತತ್ಕ್ಷಣದಿಂದ ನಮ್ಮ ಮನವಿಯನ್ನ ಸ್ವೀಕರಿಸಿ ನಾವು ಮಾಡುವಂತ ನ್ಯಾಯಯುತ ಹೋರಾಟಕ್ಕೆ ತಾವೆಲ್ಲರೂ ಏನು ಸರ್ಕಾರ ಅದಕ್ಕೆ ಎಚ್ಚೆತ್ತುಕೊಂಡು ಕೂಡಲೇ ನಮ್ಮ ಮನವಿಯನ್ನ ಸ್ವೀಕರಿಸಿ ನಮಗೆ 2A ಮಂಡನೆಯನ್ನ ಮಾಡ್ಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ನಾವು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಸತ್ಯಾಗ್ರಹನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮಗೆ 2A ಮೀಸಲಾತಿ ಕೊಡಿ ಅಂತ ಈಗ ಕಳೆದ 16 ವರ್ಷದಿಂದನೂ ಕೇಳ್ಕೊಂಡು ಬಂದಿದೆ. ಆದರೆ ಸರ್ಕಾರ ಸ್ಪಂದಿಸ್ತಿಲ್ಲ, BJP ಸರ್ಕಾರ ಸ್ಪಂದಿಸ್ಲಿಲ್ಲ. ಇವರಾದರೂ ಇವ್ರು ಬರೇ ಹೇಳ್ತಿದ್ರು, ಈ ಕಾಶ್ಯಪ್ನವರು ಅವರು ಇವರೆಲ್ಲ ನಾವೆಲ್ಲ ನಿಂತು ಮಾಡಿಸ್ತೀವಂತ ಎಲ್ಲ ಬೊಗ್ಸೆ ಹೊಡ್ಕೊಂಡು ಬಂದಿರೋ ಈ ಜನ ಶಾಸಕರು ಇವ್ರು ನಂಬೋದೇ ಕಷ್ಟ ಆಗ್ಬಿಟ್ಟೈತೆ. ನಾವು ಶಾಸಕರು ನಂಬ್ಕೊಂಡು ಸಮಾಜ ಹಾಳಾಗಿ ಹೋಗ್ತಾ ಇದೆ. ಆದ್ದರಿಂದ 2A ಸೇರಿಸ್ಬೇಕು. ಮತ್ತು ನೋಡಿ, ಈ ಸರ್ಕಾರದಿಂದನೇ ಪೊಲೀಸ್ನವರು ಇದು ಮಾಡಿರೋದು, ಲಾಠಿ ಚಾರ್ಜ್ ಮಾಡಿ ಸರ್ಕಾರದಿಂದಾನೆ. ಸರ್ಕಾರ ಹೇಳ್ದಲ್ಲೇ ಇವರಿದ್ದಾಗ ಅವ್ರ ಮೇಲೆ ಬರೀ ಚುನಾವಣೆಗೋಸ್ಕರ ನಮ್ಮನ್ನು ಬಳಸ್ಕೊಳ್ಳೋದಾಗೈತೆ. ಇದಕ್ಕೋಸ್ಕರನೇ ನಮ್ಮನ್ನ 2A ಇದು ಮಾಡಬೇಕು. ಮತ್ತೆ ಆಂಧ್ರದಲ್ಲಿ ನಾವು ಏನು ವೀರಶೈವರು ಇದೀವೋ OBCಗೆ ಸೇರಿಸಿದ್ದಾರೆ. ಇಲ್ಲಿ ನಾವು ಇದನ್ನ ಬಹಳ. ಈ ಸಂದರ್ಭದಲ್ಲಿ ಮುಖಂಡರಾದ ರಾಂಪುರ ನಾಗರಾಜ, ಅಮ್ಕುಂದಿ ಪ್ರಭಾಕರ್, ನಾಗಸಮುದ್ರ ಸುಧಾಕರ್, ಪಂಚಮಸಾಲಿ ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ವಿನಯ್ ಕುಮಾರ್, ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನ್, ರಮೇಶ್, ಮೃತ್ಯುಂಜಯ, ಆರ್ಕರ್ ಗಂಗಾಧರ್, ಬಳೆ ಗಂಗಾಧರ್, ಹೊಸಳ್ಳಿ ಹರೀಶ್, ಜೆಬಿಹಳ್ಳಿ ಮಹೇಶ್ ಮತ್ತು ಸಮಾಜದ ಮುಖಂಡರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.